ಗೇಣಿದಾರರಾಗಿ ಭೂಮಾಲೀಕರ ಗುಲಾಮರಾಗಿ ಜೀವನ ನಡೆಸಿದರು. ನಂತರ 1976ರಲ್ಲಿ ಕರ್ನಾಟಕ ಸರ್ಕಾರ ಘೋಷಿಸಿದ ಉಳುವವನೇ ಹೊಲದೊಡೆಯ ಕಾನೂನಿನನ್ವಯ ಜಮೀನಿನ ಮಾಲೀಕತ್ವ ಪಡೆದು ಶುದ್ಧ ಕೃಷಿಕರಾದರು. ದೀವರು ತಮ್ಮ ಜಮೀನುಗಳಲ್ಲಿ ಭತ್ತ, ಕಬ್ಬು, ಅಡಿಕೆ, ಬಾಳೆ, ತರಕಾರಿ ಬೆಳೆದು ಜೀವಿಸುವ ಕೃಷಿಕರು. ಅಡಿಕೆ ತೋಟ ಹೊಂದಿರುವವರು ತುಂಬಾ ಕಡಿಮೆ. ಹೆಚ್ಚು ಜನ ತಮ್ಮ ಜಮೀನಿನಲ್ಲಿ ಭತ್ತವನ್ನು ಬೆಳೆಯುತ್ತಾರೆ. ದೀವರು ಅನೇಕ ಧಾರ್ಮಿಕ ಆಚರಣೆಗಳನ್ನು ಇಂದಿಗೂ ಆಚರಿಸಿಕೊಂಡು ಬರುತ್ತಿದ್ದಾರೆ. ಹರಿಹೀಡಕಲು ಇದು ದೀವರ ದೈವೀ ಸ್ಥಾನ. ಎಲ್ಲ ಧಾರ್ಮಿಕ ಆಚರಣೆಗಳು ಇಲ್ಲಿಂದಲೇ ಪ್ರಾರಂಭವಾಗುವುದು. ಶತಮಾನಗಳಿಂದಲೂ ದೀವರು ತಮ್ಮದೇ ಆದ ವಿಶಿಷ್ಟವಾದ ವಿವಾಹ ಪದ್ಧತಿಯನ್ನು ರೂಢಿಸಿಕೊಂಡು ಬಂದಿದ್ದಾರೆ. ಸೋಬಾನೆ ಪದವಿಲ್ಲದ ಯಾವ ಶಾಸ್ತ್ರವೂ ಇಲ್ಲಿ ನಡೆಯುವುದಿಲ್ಲ. ಪಾಸ್ತುಪ್ಪ ಶಾಸ್ತ್ರ, ವೀಳ್ಯಾಶಾಸ್ತ್ರ, ಎಣ್ಣೆ ಅರಿಶಿಣ ಶಾಸ್ತ್ರ, ಊರ ಔತ್ಲ ಶಾಸ್ತ್ರ, ಕಜ್ಜಾಯ ಇಕ್ಕುವ ಶಾಸ್ತ್ರ, ಭೂಮ ಇಕ್ಕುವ ಶಾಸ್ತ್ರ, ದೇವಗೊಡನ ನೀರು ತರುವ ಶಾಸ್ತ್ರ, ಕೇಲು ಬಾಚುವ ಶಾಸ್ತ್ರ, ಧಾರೆ ಶಾಸ್ತ್ರ ಮತ್ತು ನಾಗೋಲೆ ಶಾಸ್ತ್ರ, ಹೀಗೆ ಹಲವಾರು ಶಾಸ್ತ್ರ ಸಂಪ್ರದಾಯಗಳು ದೀವರ ಮದುವೆಯಲ್ಲಿ ಅಡಗಿದ್ದು ಇಡೀ ಸಂಸ್ಕೃತಿಯನ್ನೇ ಶ್ರೀಮಂತಗೊಳಿಸಿವೆ. ದೀವರು ಆಚರಿಸುವ ಮುಖ್ಯ ಹಬ್ಬಗಳಲ್ಲಿ ಆರಿದ್ರ ಮಳೆ ಹಬ್ಬ, ಭೂಮಿ ಹುಣ್ಣಿಮೆ, ಗೌರಿ ಹಬ್ಬ ಮತ್ತು ದೀಪಾವಳಿ ಪ್ರಮುಖವಾದವುಗಳು. ಪ್ರತಿ ವರ್ಷ ಬರುವ ಆರಿದ್ರ ಮಳೆಯ ಸಂದರ್ಭಕ್ಕೆ ಕುಮಾರರಾಮನನ್ನು ವಿಶೇಷವಾಗಿ ಆರಾಧಿಸುತ್ತಾರೆ. 2 ಪಂಗಡದವರಾದ ತೆಂಗಿನ ದೀವರು ಮತ್ತು ಬೈನೆ ದೀವರು ಕುಮಾರರಾಮನನ್ನು ಈ ಹಬ್ಬದಲ್ಲಿ ಪೂಜಿಸುತ್ತಾರೆ. ಕುಮಾರರಾಮ ದೀವರ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ವೀರ. ಬಹುತೇಕ ದೀವರು ವಾಸಿಸುವ ಹಳ್ಳಿಗಳಲ್ಲಿ ಕುಮಾರರಾಮನ ದೇವಾಲಯಗಳಿವೆ. ಮಲೆನಾಡಿನ ದೀವರು ಆಚರಿಸುವ ಹಬ್ಬಗಳಲ್ಲಿ ಭೂಮಿ ಹುಣ್ಣಿಮೆ ತುಂಬಾ ವಿಶೇಷವಾದದ್ದು. ಇವರಿಗೆ ಭೂಮಿಯೇ ಸರ್ವಸ್ವ. ಭೂಮಿಯನ್ನು ತಾಯಿ ಸ್ಥಾನದಲ್ಲಿಟ್ಟು ಪೂಜಿಸುತ್ತಾರೆ. ಭೂಮಿ ತಾಯಿಯನ್ನು ನಂಬಿಯೇ ಅವರು ಬದುಕುವುದು. ಆದ್ದರಿಂದ ಆಕೆಗೆ ವಿಶೇಷ ಪೂಜೆ, ಭಕ್ತಿ, ಗೌರವ. ಇದೇ ಸಂದರ್ಭದಲ್ಲಿ ದೀವರ ಮಹಿಳೆಯರ ಕಲಾ ಕೌಶಲ್ಯ ಚಿಗುರೊಡೆಯುತ್ತದೆ. ತಮ್ಮಲ್ಲಿಯ ಅಪ್ರತಿಮ ಕಲೆಗಾರಿಕೆಯನ್ನು ಹೂಮಣ್ಣಿ ಬುಟ್ಟಿ ಮತ್ತು ಹಚ್ಚಂಬಲಿ ಬುಟ್ಟಿ ಎಂದು ಕರೆಯಲಾಗುವ ಬಿದಿರು ಬುಟ್ಟಿಯ ಮೇಲೆ ಬಿಡಿಸಿ ಹಬ್ಬಕ್ಕೆ ವಿಶೇಷ ಮೆರುಗು ತರುತ್ತಾರೆ.
ಭೂಮಣ್ಣಿ ಬುಟ್ಟಿ 1 ಅಡಿ ಎತ್ತರವಿದ್ದು 3-4 ಅಡಿ ಸುತ್ತಳತೆ ಇದ್ದರೆ, ಹಚ್ಚಂಬಲಿ ಬುಟ್ಟಿ 8 ಅಂಗುಲ ಎತ್ತರವಿದ್ದು 1.5ರಿಂದ 2 ಅಡಿ ಸುತ್ತಳತೆ ಇರುತ್ತದೆ. ಮಹಾನವಮಿ ನಂತರ 7ನೇ ದಿವಸ ಬರುವ ಹುಣ್ಣಿಮೆ ಭೂಮಿ ಹುಣ್ಣಿಮೆ. ಈ ಹಬ್ಬವನ್ನು ಬಯಕೆ ಹಬ್ಬ ಎಂದು ಕರೆಯುತ್ತಾರೆ. ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಮಾಡುವಂತೆ ಭತ್ತದ ಸಸಿ ಗರ್ಭಧರಿಸಿದ ಕಾಲದಲ್ಲಿ ಭೂಮಿ ಅಮೂಲ್ಯ ಸ್ತ್ರೀ ದೇವತೆ ಎಂಬ ದಾರ್ಶನಿಕ ಕಲ್ಪನೆಯಿಂದ ಸೀಮಂತ ಕಾರ್ಯ ಮಾಡಿ ಕೃತಾರ್ಥರಾಗುತ್ತಾರೆ. ಚರಗವನ್ನು ಹಚ್ಚಂಬಲಿ ಬುಟ್ಟಿಯಲ್ಲಿ ತುಂಬಿಕೊಂಡು ಬೆಳಗಿನ ಜಾವ ತಮ್ಮ ತಮ್ಮ ಹೊಲಗಳಿಗೆ ಗದ್ದೆಗಳಿಗೆ ಹೋಗಿ ಹೋ ಹೋ ಎಂದು ಹೇಳುತ್ತಾ ಬೆಳೆದು ನಿಂತಿರುವ ಬೆಳೆಗಳ ಮೇಲೆ ಎರಚುತ್ತಾರೆ. ಕಾಗೆಗೆ ಎಡೆಯನ್ನು ಇಟ್ಟು ನಂತರ ಕುಟುಂಬದವರೆಲ್ಲರೂ ಸೇರಿ ಗದ್ದೆ ಬಯಲಲ್ಲೇ ಊಟ ಮಾಡುತ್ತಾರೆ. ಗೌರಿ ಹಬ್ಬ ಬಂತೆಂದರೆ ದೇವರ ಹೆಣ್ಣು ಮಕ್ಕಳಿಗೆ ಎಲ್ಲಿಲ್ಲದ ಸಂಭ್ರಮ, ಸಡಗರ, ಸಂತೋಷ. ಮದುವೆಯಾಗಿ ಗಂಡನ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ತಪ್ಪದೆ ಈ ಹಬ್ಬಕ್ಕೆ ತವರು ಮನೆಗೆ ಬರುವುದು ಸಂಪ್ರದಾಯ. ಗೌರಿಗಳಲ್ಲಿ 2 ಬಗೆ: ಅರಮನೆ ಗೌರಿ ಮತ್ತು ಹಳ್ಳಿ ಗೌರಿ. ಮೈಸೂರು ಅರಮನೆಯಲ್ಲಿ ತದಿಗೆ ದಿವಸ ತರುವ ಗೌರಿಗೆ ಅರಮನೆ ಗೌರಿ ಅಥವಾ ಹಿರೇಗೌರಿ ಎನ್ನುವರು. ಚೌತಿ ದಿವಸ ಬರುವ ಗೌರಿಗೆ ಹಳ್ಳಿ ಗೌರಿ ಅಥವಾ ಕಿರೇಗೌರಿ ಎನ್ನುತ್ತಾರೆ. ಊರಿನ ಹೆಣ್ಣು ಮಕ್ಕಳೆಲ್ಲ ಹಿತ್ತಾಳೆ ಮತ್ತು ಕಂಚಿನ ತಂಬಿಗೆಗಳಿಗೆ ಹೂಗಳಿಂದ ಹಾಗೂ ಆಭರಣಗಳಿಂದ ಅಲಂಕಾರ ಮಾಡಿ ಬಾವಿಯ ಬಳಿ ಬಂದು ಹೊಸ ನೀರನ್ನು ತುಂಬಿ 5 ಕಲ್ಲು ಹರಳುಗಳನ್ನು ಪಂಚಭೂತಗಳ ಪ್ರತೀಕವಾಗಿ ತಂಬಿಗೆಗೆ ಹಾಕಿ ಜೀವಕಳೆಯನ್ನು ತುಂಬುವುದು ಈ ಹಬ್ಬದ ವಿಶೇಷ. 3 ಅಥವಾ 5 ದಿನಗಳು ಗೌರಿಯನ್ನು ಇಟ್ಟು ಪೂಜಿಸುತ್ತಾರೆ. ನಂತರ ಸಾಮೂಹಿಕವಾಗಿ 100 ಗೌರಿಗಳನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಿ ಕೆರೆಯಲ್ಲಿ ವಿಸರ್ಜಿಸುತ್ತಾರೆ. ದೀಪಾವಳಿ ಮಲೆನಾಡಿನ ದೇವರಿಗೆ ದೊಡ್ಡ ಹಬ್ಬ. ಈ ಹಬ್ಬವನ್ನು ವಿಶೇಷವಾಗಿ 5 ದಿನಗಳು ಆಚರಿಸುತ್ತಾರೆ. ಈ ಸಮೃದ್ಧಿಯನ್ನು ನೋಡುವ ಸಲುವಾಗಿ ಬಲಿಚಕ್ರವರ್ತಿ ಭೂಲೋಕಕ್ಕೆ ಬರುತ್ತಾನೆ ಎಂಬುದು ದೇವರ ನಂಬಿಕೆ. ಅದರ ಸಂಕೇತವಾಗಿಯೇ ಈ ಹಬ್ಬದ ಆಚರಣೆ. ಮೊದಲನೇ ದಿನವೇ ಬೋರೆ ಹಬ್ಬ ಅಥವಾ ನರಕ ಚತುರ್ದಶಿ. ದೇವರ ಹೆಣ್ಣು ಮಕ್ಕಳು ಬೆಳಿಗ್ಗೆ ಮುಂಜಾನೆ ಎದ್ದು ಸ್ನಾನ ಮಾಡಿ ಊರಿನ ಬಾವಿಗೆ ಹೋಗಿ ಹೊಸ ಮಣ್ಣಿನ ಬೂರೆ ಮಗೆಯಲ್ಲಿ ನೀರು ತುಂಬಿಕೊಂಡು ಬರುತ್ತಾರೆ. ಇದೇ ಬಲೀಂದ್ರ. ವರ್ಷದ ತೊಡಕಿನವರೆಗೆ ಇಟ್ಟು ಪ್ರತಿ ದಿವಸ ಪೂಜಿಸುತ್ತಾರೆ. ಸಂಜೆಗೆ ದನ ಕರುಗಳು ಮೇಯ್ದು ಮನೆಗೆ ಬಂದಾಗ ಬೋರೆ ನೀರಿನ ಕಪ್ಪು ಓಕುಳಿ ಮಾಡಿ ಜಾನುವಾರುಗಳಿಗೆ ಪ್ರೋಕ್ಷಣೆ ಮಾಡುತ್ತಾರೆ. ಹಾಗೆ ಪ್ರೋಕ್ಷಣೆ ಮಾಡಿದರೆ ಅವುಗಳ ಆರೋಗ್ಯ ವೃದ್ಧಿಸುತ್ತದಂತೆ. ದೆವ್ವ, ಭೂತ, ಪಿಶಾಚಿಗಳು ಅಂಟಿಕೊಳ್ಳುವುದಿಲ್ಲ ಎಂಬ ನಂಬಿಕೆ ಇವರದು. ಊರಿನ ಎಲ್ಲ ದನ ಕರುಗಳನ್ನು ಒಟ್ಟಿಗೆ ಮೆರವಣಿಗೆಯಲ್ಲಿ ತಂದು ಪೂಜೆ ಸಲ್ಲಿಸುವ ಸಂದರ್ಭದಲ್ಲಿ ಅವರ ಉತ್ಸಾಹ, ಸಂತೋಷ ತಾರಕಕ್ಕೆ ಇರುತ್ತದೆ. ದೇವರ ದೀಪಾವಳಿ ಬದುಕಿಗೆ ನೆರವಾಗುವ ದನಕರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬ. ಅಂಟಿಕೆ ಪಂಟಿಕೆ ಒಂದು ವಿಶಿಷ್ಟ ಜನಪದ ಗೀತ ಸಂಪ್ರದಾಯ. ಮಲೆನಾಡಿನಲ್ಲಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಇದನ್ನು ಆಚರಿಸುತ್ತಾರೆ. ಊರಿನ ಉತ್ಸಾಹಿ ತರುಣರು ಸಾಂಪ್ರದಾಯಿಕವಾಗಿ ಗ್ರಾಮದೇವರ ಪೂಜೆ ಮಾಡಿಸಿ ದೇವರ ದೀಪದಿಂದ ಹಚ್ಚಿಕೊಂಡ ದೀಪವನ್ನು ಮನೆಯಿಂದ ಮನೆಗೆ ಒಯ್ದು ದೀಪ ಮುಟ್ಟಿಸಿ ಹಾಡುವ ಪದ್ಧತಿಯೇ ಅಂಟಿಕೆ ಪಂಟಿಕೆ.
ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬೈನೆ ದೀವರ ಮಹಿಳೆಯರ ಕರಕೌಶಲ ಕಲೆಗಳನ್ನು ಗಮನಿಸಿದಾಗ ಇವರಲ್ಲಿರುವ ಸೌಂದರ್ಯ ಪ್ರಜ್ಞೆ ಮತ್ತು ಜೀವನಾಸಕ್ತಿ ಎಂತಹವರನ್ನು ಬೆರಗುಗೊಳಿಸುತ್ತದೆ. ಮಲೆನಾಡಿನ ದೀವರ ಹಸೆ ಚಿತ್ರಗಳನ್ನು ಮದುವೆ ಕಾರ್ಯಗಳಲ್ಲಿ ಮಾತ್ರ ಬರೆಯುತ್ತಾರೆ. ದೀವರ ಮನೆಗಳಲ್ಲಿ ಮದುವೆ ಎಂದರೆ ಮಹಿಳೆಯರಿಗೆ ತುಂಬಾ ಸಂಭ್ರಮ, ಸಡಗರ, ಕೈತುಂಬಾ ಕೆಲಸ. ಚಿತ್ರಗಳನ್ನು ಬರೆಯುವಾಗ ದೀವರ ಮಹಿಳೆಯರು 4 ನೈಸರ್ಗಿಕ ಬಣ್ಣಗಳನ್ನು ಬಳಸುತ್ತಾರೆ. ಸಾಮಾನ್ಯವಾಗಿ ಪ್ರತಿ ದೀವರ ಮನೆಯ 2ನೇ ಅಂಕಣದ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಎದುರಾಗುವ ಗೋಡೆಯೇ ಹಸೆಗೋಡೆ. ಈ ಗೋಡೆಯ ಮಧ್ಯಭಾಗದಲ್ಲಿ 5 ಅಡಿ ಉದ್ದ, 5 ಅಡಿ ಅಗಲವಿರುವ ಚಚ್ಚೌಕದ ಜಾಗದಲ್ಲಿ ಹಸೆ ಚಿತ್ತಾರವನ್ನು ಬರೆಯುತ್ತಾರೆ. ಇದೇ ಹಸೆಗೋಡೆ ಚಿತ್ತಾರ. ಹಸೆಗೋಡೆ ಚಿತ್ತಾರ ಹಸೆ ಚಿತ್ರಕಲೆಯಲ್ಲಿ ತುಂಬಾ ಪ್ರಮುಖವಾದ ಚಿತ್ರ. ಈ ಚಿತ್ರಗಳು ಬರೆಯದೆ ಮದುವೆಗಳು ನಡೆಯುವ ಹಾಗಿಲ್ಲ. ಇದರ ಕೆಳಗೆ ವಧೂವರರನ್ನು ಕೂರಿಸಿ ಎಲ್ಲ ಶಾಸ್ತ್ರಗಳನ್ನು ನಡೆಸುತ್ತಾರೆ. ಹಸೆಗೋಡೆ ಅಥವಾ ಬುಟ್ಟಿ ಚಿತ್ತಾರಗಳನ್ನು ಬರೆಯುವಾಗ ದೀವರು 4 ನೈಸರ್ಗಿಕ ಬಣ್ಣಗಳನ್ನು ಬಳಸುತ್ತಾರೆ. ಅಕ್ಕಿಯಿಂದ ಬಿಳಿ ಮತ್ತು ಕಪ್ಪು ಬಣ್ಣಗಳನ್ನು, ಕೆಮ್ಮಣ್ಣಿನಿಂದ ಕೆಂಪು ಬಣ್ಣವನ್ನು, ಹಳದಿ ಬಣ್ಣವನ್ನು ಗುರಿಗೆ ಎಂಬ ಜಾತಿಯ ಮರದ ಕಾಯಿಯಿಂದ ತಯಾರಿಸಿಕೊಳ್ಳುತ್ತಾರೆ. ಪುಂಡಿ ನಾರಿನಿಂದ ಕುಂಚ ತಯಾರಿಸಿಕೊಂಡು ಬುಟ್ಟಿಗಳ ಮೇಲೆ ವಿಧ ವಿಧವಾದ ಚಿತ್ರಗಳನ್ನು ಬರೆಯುತ್ತಾರೆ. ಈ ಬುಟ್ಟಿ ಚಿತ್ತಾರಗಳನ್ನು ಭೂಮಿ ಹುಣ್ಣಿಮೆ ಹಬ್ಬಕ್ಕೆ ಮೊದಲು ಬರೆಯುತ್ತಾರೆ. ಇತ್ತೀಚೆಗೆ ದೀವರ ಚಿತ್ತಾರಗಳು ಶುಭಾಶಯ ಪತ್ರಗಳಲ್ಲಿ ಬಳಕೆಯಾಗಿ ಕಲಾಸಕ್ತರು ಮತ್ತು ಸಾರ್ವಜನಿಕರನ್ನು ಬೆರಗುಗೊಳಿಸಿ ಅವರಲ್ಲಿ ಆಸಕ್ತಿ ಮೂಡಿಸುತ್ತಿರುವುದು ಸಂತೋಷದ ಸಂಗತಿ. ದೀವರು ಮಲೆನಾಡಿನ ದಟ್ಟವಾದ ಕಾಡುಗಳ ಅಂಚಿನಲ್ಲಿ ವಾಸ ಮಾಡುವ ನಿಸರ್ಗ ಜೀವಿಗಳು. ದೀವರಿಗೆ ಕಾಡು ಪ್ರಾಣಿ, ಪಕ್ಷಿ, ಮೀನುಗಳ ಶಿಕಾರಿ ಮಾಡುವುದೆಂದರೆ ತುಂಬಾ ಖುಷಿ. ಹಿಂದೆ ಸೈನಿಕರಾಗಿ ಉದ್ಯೋಗ ಮಾಡಿದವರಾದ ಇವರು ಬಂದೂಕನ್ನು ಹೆಗಲಿಗೇರಿಸಿ ನಡೆಯುವುದೆಂದರೆ ಇವರಿಗೆ ಎಲ್ಲಿಲ್ಲದ ಸಂಭ್ರಮ ಮತ್ತು ಹೆಮ್ಮೆ. ಮೀನು ಬೇಟೆ ದೀವರಿಗೆ ತುಂಬಾ ಖುಷಿ ಕೊಡುವ ಹವ್ಯಾಸ. 10 ಹಲವಾರು ಮೀನು ಶಿಕಾರಿಯ ವಿಧಾನಗಳು ಇಂದಿಗೂ ಇವರಲ್ಲಿ ರೂಢಿಯಲ್ಲಿವೆ. ಎಲಮಗಳೇ ಕುಂದ ನುಡಿದವರ್ಯಾರೆ, ಎಲಮಗಳೇ ಕುಂದ ನುಡಿದವರ್ಯಾರೆ, ತಾನೊಟ್ಟ ಸೀರೆ ಹೊಸ ಗಂಪಣಿಯಗು ಬರೆದು ತಾಕುಂತಳ. ದೀವರ ದುಡಿಯುವ ಮಹಿಳೆಯರ ಎದೆಯಾಳದಲ್ಲಿ ಅಸಂಖ್ಯಾತ ಸೋಬಾನೆ ಪದಗಳು, ಜೋಗುಳ ಪದಗಳು, ನಾಟಿ ಪದಗಳು, ಮದುವೆ ಪದಗಳು, ಕಥನ ಗೀತೆಗಳು, ಖಂಡ ಕಾವ್ಯಗಳು, ಬೀಸುವ ಮತ್ತು ಕುಟ್ಟುವ ಪದಗಳು ಸಮೃದ್ಧಿಯಿಂದ ಇದ್ದು ಇಡೀ ಜನಾಂಗವನ್ನು ಶ್ರೀಮಂತಗೊಳಿಸಿ ಅಚ್ಚರಿ ಮೂಡಿಸಿವೆ. ಮನೋರಂಜನೆಗೆ ಹಾಗೂ ದೇವರ ಆರಾಧನೆಗಳಲ್ಲಿ ಪ್ರಮುಖವಾಗಿದ್ದ ಕಲೆಗಳೇ ಇಂದು ದೀವರ ಜನಪ್ರಿಯ ಜನಪದ ಕಲೆಗಳಾಗಿವೆ. ಕಲೆಯ ಆಸ್ವಾದನೆಯಿಂದ ಮನೋರಂಜನೆ ದೊರೆಯುತ್ತದಾದರೂ ಇವರ ಕೋಲಾಟ, ಡೊಳ್ಳು ಕುಣಿತದ ಕಲೆಯ ಹಿಂದೆ ದೈವಿ ಆರಾಧನೆಯೇ ಮುಖ್ಯ.